ಎಲ್ಲರಿಗೂ ನಮಸ್ಕಾರ. ದ ಕ್ರಿಯೇಟಿವ್ ಬೈಟ್ಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಚಾನಲ್ನಲ್ಲಿ ನಾನು ನನ್ನ ಹಾಬೀಸ್ ಅಂದ್ರೆ ಕುಕ್ಕಿಂಗ್, ಫೆಸ್ಟಿವಲ್ ಸ್ಪೆಷಲ್ ಥಿಂಗ್ಸ್, ಡ್ರಾಯಿಂಗ್, ಮೆಹಂದಿ ಹಂಗೆ ಇನ್ನೂ ಬಹಳ ಕ್ರಿಯೇಟಿವ್ ಐಡಿಯಾಸ್ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ಒಂದು ಸ್ಪೆಷಲ್ ಮೂಮೆಂಟ್ ಆಗ್ತೈತಿ ಅಂತ ಯೋಚನೆ ಮಾಡಿ ನಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಾಕತ್ತೇನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲರೂ ಕಡ್ಲಿಬೇಳೆ ಹೋಳಿಗೆ ತಿಂದಿರ್ತೀರಿ. ಇವತ್ತು ನಾನು ತೊಗರಿಬೇಳೆ ಹೋಳಿಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ, ಬರ್ರಿ ನೋಡೋಣ. ಒಂದು ಬೌಲಿಗೆ 2 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟು, ಅರ್ಧ ಸ್ಪೂನ್ ಅರಿಶಿಣದ ಪುಡಿ, 1 ಸ್ಪೂನ್ ಉಪ್ಪು ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿ ಅದಕ್ಕೆ 1 ಗ್ಲಾಸ್ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳ್ಬೇಕು. ಅದಾದಮೇಲೆ ಅರಿಶಿದ ಪುಡಿ ಹಾಕಿರ್ತೇವಲ್ರಿ, ಅದಕ್ಕೆ ಚಲೋ ಕಲರ್ ಬರ್ತೈತಿ. ಲಾಸ್ಟಿಗೆ ಅದನ್ನು ಮುಚ್ಚಿಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೀರು ಸಿಂಪಡಿಸಿ ಒಂದು ಅರ್ಧ ಚಮಚಿ ಎಣ್ಣೆ ಹಾಕಿ 1 ತಾಸು ಅದನ್ನ ರೆಸ್ಟ್ ಮಾಡಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ 4 ಗ್ಲಾಸ್ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ 1 ಕಪ್ ತೊಗರಿಬೇಳೆ ಹಾಕಬೇಕ್ರಿ. ಅದಾದಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಬೇಕು. ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಫುಲ್ ಕುದಿ ಬರಬೇಕು, ಅಷ್ಟೋ ಮಟ್ಟ ಕುದಿಸ್ಬೇಕ್ರಿ. ಅದನ್ನ ಎಷ್ಟೋ ಮಟ್ಟ ಅಂದರೆ ಅದನ್ನ ಬೇಳೆ ಕೈಯಾಗಿ ಹಿಡಿದು ನೋಡಿದ್ಮೇಲೆ ಮ್ಯಾಶ್ ಆಗಬೇಕು ಫುಲ್, ಅಷ್ಟೋ ಮಟ್ಟ ಅದನ್ನ ಕುದಿಸ್ಬೇಕು. ಆಮೇಲೆ ಅದನ್ನ ನೀರು ಬಸ್ಕೊಂಡು ತಕ್ಕೊಳ್ಬೇಕು, ಒಂದು ಅರ್ಧಕ್ಕಿಂತ ಹೆಚ್ಚಿಗೆ ನೀರು ತಕ್ಕೊಂಡ್ಮೇಲೆ ಅದನ್ನ ಇನ್ನೂ 1-2 ನಿಮಿಷ ಕುದಿಸ್ಬೇಕು. ಅದಾದಮೇಲೆ ಅದಕ್ಕೆ 1 ಕಪ್ ಬೆಲ್ಲನ ಹಾಕ್ಬೇಕ್ರಿ. ಅದು ನೋಡ್ರಿ ಇಲ್ಲಿ ಎಷ್ಟು ಚಂದ ಕುದ್ದೈತಲ್ರಿ ಬೇಳೆ. ಹಿಂಗೆ ಕುದ್ದಾದ್ಮೇಲೆ 1 ಕಪ್ ಬೆಲ್ಲನ ಹಾಕಿ ಹಂಗೆ 1-2 ಏಲಕ್ಕಿ ಜಜ್ಜಿ ಪುಡಿ ಮಾಡಿಟ್ಕೊಂಡಿರ್ ಅದನ್ನೂ ಹಾಕ್ಬೇಕ್ರಿ. ಸಿಪ್ಪಿ ಹಾಕಬಾರ್ದ್ರಿ, ಅದಕ್ಕೆ ಪುಡಿ ಅಷ್ಟ ಹಾಕಬೇಕು. ಹಂಗೆ ಜಾಜಿಕಾಯಿ ಪುಡಿನೂ ಹಾಕ್ಬೇಕ್ರಿ, ಒಂದು ಅರ್ಧ ಸ್ಪೂನು. ಇದರ್ಲಿಂತ್ರ ಒಳ್ಳೆ ಫ್ಲೇವರ್ ಬರ್ತೈತ್ರಿ ಅದಕ್ಕೆ ಹೋಳಿಗೆಗೆ. ಫುಲ್ ಮಿಕ್ಸ್ ಮಾಡಿ ಅದನ್ನ ಫುಲ್ ಅದು ಮ್ಯಾಶ್ ಆಗಿರುತ್ತೆ ನೋಡ್ರಿ, ಫುಲ್ ಮ್ಯಾಶ್ ಆಗಿರ್ಬೇಕು. ಅದು ನೋಡಿದ್ಮೇಲೆ ಗೊತ್ತಾಕೈತಿ, ಅಷ್ಟೋ ಮಟ್ಟ ಕುದಿಸ್ಕೊಳ್ಬೇಕ್ರಿ. ನೆಕ್ಸ್ಟ್ ಅದನ್ನು ಒಂದು ಮಿಕ್ಸರಿಗೆ ಹಾಕೊಳ್ಬೇಕ್ರಿ. ಬಿಸಿ ಇದ್ದಾಗನ ಹಾಕೊಂಡು ಫುಲ್ ಎಲ್ಲ ನಾವೇನು ಕುದಿಸಿರ್ತೇವಲ್ರಿ ತೊಗರಿಬೇಳೆನ ಅದನ್ನ ಮಿಕ್ಸರಿಗೆ ಹಾಕೊಳ್ಬೇಕ್ರಿ. ಅದು ಮಿಕ್ಸರಿಗೆ ಹಾಕೊಂಡ್ಮೇಲೆ ಬಿಸಿ ಇದ್ದಾಗನ ಮಿಕ್ಸಿ ಮಾಡ್ಕೊಳ್ಬೇಕ್ರಿ ಸ್ವಲ್ಪ ಅದನ್ನ, ಇಲ್ಲಾಂದ್ರೆ ಗಟ್ಟಿ ಆಗತ್ತ. ಅದನ್ನ ಒಂದು ಬೌಲಿಗೆ ತಕ್ಕೊಳ್ಬೇಕ್ರಿ. ಅಷ್ಟು ಒಂದು 5 ನಿಮಿಷ ಆರಾಕ ಇಡ್ರಿ. ಸ್ವಲ್ಪ ಭಾಳ ಬಿಸಿ ಇದ್ರೆ ಉಂಡೆ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ಒಂದು ದೊಡ್ಡ ನಿಂಬೆ ಹಣ್ಣಿನಷ್ಟು ಉಂಡೆ ಮಾಡ್ಕೊಂಡು ಇಟ್ಕೊಳ್ಬೇಕ್ರಿ. ಆಮೇಲೆ ಹಿಟ್ಟನ್ನು ಒಂದ್ಸಲ ಚೆನ್ನಾಗಿ ನಾದ್ಕೊಂಡು ಅದನ್ನ ಒಳಗೆ ನಾವು ಹೂರ್ಣ ತುಂಬಬೇಕ್ರಿ. ಹಿಟ್ಟು ಆ ಹೂರ್ಣದ ಉಂಡಿಗಿಂತ ಒಂದು ಸ್ವಲ್ಪ ಚಿಕ್ಕದಿರ್ಬೇಕ್ರಿ. ಅದನ್ನ ತುಂಬಿ ನಾರ್ಮಲ್ ಹೋಳಿಗೆಗೆಲ್ಲ ಹೆಂಗೆ ತುಂಬ್ತೇವಲ್ರಿ ಹಂಗೆ ತುಂಬಿ ಅದನ್ನ ನೀವು ತಟ್ಟಿಯನ್ನು ಮಾಡ್ಬೋದು, ಇಲ್ಲ ಲಟ್ಟಿಸಿ ಆದರೂ ಮಾಡ್ಬೋದು. ಈಗ ನಾನು ನೋಡ್ರಿ ಇಲ್ಲಿ ಹೋಳಿಗೆ ಶೀಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಆಮೇಲೆ ಆ ಹಿಟ್ಟಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ವಲ್ಪ ತಟ್ಟಿ ಆಮೇಲೆ ಅದನ್ನ ಲಟ್ಟಿಸ್ತೇನ್ರಿ. ಹಿಂಗೂ ಮಾಡ್ಬೋದ್ರಿ ನೀವು. ಇದನ್ನ ಹೋಳಿಗೆನ್ರಿ ಭಾಳ ದಪ್ಪು ಇಡಬಾರ್ದು, ಭಾಳ ತಿಳುವೂ ಇರಬಾರ್ದ್ರಿ. ತಿಳುವಾದ್ರೆ ಹರಿದು ಬಿಡ್ತಾವು, ದಪ್ಪ ಆದ್ರೆ ಹಸಿ ಹಸಿ ಉಳಿತಾವ್ರಿ. ಅದಕ್ಕೆ ನೀವು ಅದನ್ನ ಕರೆಕ್ಟ್ ನಿಮಗೆ ಗೊತ್ತಾಕೈತ್ರಿ. ಅದನ್ನ ನೋಡಿದ್ಮೇಲೆ ಅಷ್ಟು ಮಾಡಿ ಅದನ್ನ ಸ್ವಲ್ಪ ಹಂಚಿಗೆ ಎಣ್ಣೆ ಸಿಂಪಡಿಸಿ ಅದನ್ನ ಹೋಳಿಗೆನ ಹಾಕ್ಬೇಕ್ರಿ ಹಂಚ ಮೇಲೆ. ಅದನ್ನು 1 ನಿಮಿಷ ಬಿಟ್ಟಾದ್ಮೇಲೆ ಕಲರ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಕೈತಲ್ರಿ ನೋಡ್ರಿ, ಕಲರ್ಸ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೈತಿ. ಹಿಂಗೆ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದನ್ನ ಹೊಳಸಿ
ನೋಡ್ರಿ ಹೆಂಗೆ ಉಬ್ಬಾಕತೈತಿ ಹೋಳ್ಗಿ. ಹಿಂಗಾದ್ಮೇಲೆ ಅದನ್ನ ಹೊಳಸ್ಬೇಕ್ರಿ. ಭಾಳ ಹೊತ್ತು ಬಿಟ್ರೆ ಹೊತ್ತು ಬಿಡ್ತೈತಿ ಲಘುನ. 2 ಕಡೆ ಬೇಯಿಸ್ಕೊಳ್ಬೇಕ್ರಿ. ಹಿಂಗೆ ಅಷ್ಟು ಹೋಳ್ಗಿನ ಮಾಡ್ಕೊಳ್ಬೇಕ್ರಿ. ನಂದು ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ.